ನಮಸ್ತೆ ಎಲ್ಲರಿಗೂ. ಬನ್ನಿ ಕೃಷ್ಣನ ವಾಣಿ ಏನಿದೆ ನೋಡೋಣ. ಆಫರಿಂಗ್ ಎವ್ರಿಥಿಂಗ್ ಟು ಗಾಡ್ ಅಂತ ಇದೆ. ಸೊ ಎಲ್ಲವನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ಬಿಡಿ ಅನ್ನುವಂಥದ್ದು. ಭಗವಂತ ನೋಡ್ಕೊಳ್ತಾನೆ ಅನ್ನುವಂಥದ್ದು ಇದೆ. ಭಗವಂತನ ಸಮರ್ಪಣೆ, ಭಗವಂತನಿಗೆ ನೀವು ಎಲ್ಲ ಸಮಸ್ಯೆಗಳನ್ನು, ನಿಮ್ಮೆಲ್ಲ ಜೀವನದ ಉದ್ದೇಶಗಳನ್ನು ಅಥವಾ ಸಮಥಿಂಗ್ ನಿಮ್ ಕೈಲೇನೋ ಹ್ಯಾಂಡಲ್ ಮಾಡಕ್ ಆಗ್ತಾ ಇಲ್ಲ ಅನ್ನುವಂಥ ವಿಚಾರಗಳನ್ನು ಕೂಡ ಗಣೇಶನಿಗೆ ಅಥವಾ ನಿಮ್ಮ ಇಚ್ಛೆಯ ಗುರುಗಳಿಗೆ ಅಥವಾ ದೇವರಿಗೆ ಸಮರ್ಪಣೆಯನ್ನ ಮಾಡ್ಬಿಡಿ. ಅವರು ಹ್ಯಾಂಡಲ್ ಮಾಡ್ತಾರೆ ಅನ್ನುವಂಥದ್ದು ಇದೆ. ನಿಮ್ ಲೈಫಲ್ಲಿ ಏನೋ ಒಂದು ಇಂಪಾರ್ಟೆಂಟ್ ವಿಚಾರ ನಡೀತಿದೆ, ಅದರಿಂದ ಹೊರಬರಕ್ ಆಗ್ತಾ ಇಲ್ಲ ಅನ್ನುವಂಥದ್ದು ಇದೆ. ಯೋಚನೆ ಮಾಡ್ಬಿಡಿ, ಮುಂದಿನ ದಿನಗಳಲ್ಲಿ ಇದಕ್ಕೆ ಒಂದು ಒಳ್ಳೆ ಪರಿಹಾರ ನಿಮ್ಗೆ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಹೆಚ್ಚಿನ ಅನುಕೂಲಗಳು ಮುಂದಿನ ದಿನಗಳಲ್ಲಿ ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಎಲ್ಲವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಎಲ್ಲ ರೀತಿಯ ಒಳಿತು ಕೆಡುಕುಗಳನ್ನ ಭಗವಂತ ನೋಡ್ತಾನೆ ಅನ್ನುವಂಥದ್ದು ಇದೆ. ಯಾಕೆ ಅಂತ ಗೊತ್ತಿಲ್ಲ, ಪದೇ ಪದೇ ಎವ್ರಿಥಿಂಗ್ ಆಫರಿಂಗ್ ಎವ್ರಿಥಿಂಗ್ ಟು ಗಾಡ್. ಸೊ ದೇವರಿಗೆ ಎಲ್ಲಾನು ಸಮರ್ಪಣೆ ಮಾಡಿ, ನಿಮ್ ಕಷ್ಟ, ನೋವು ಇರಬಹುದು, ಅನ್ಯಾಯ ಇರಬಹುದು, ದುಃಖ ದುಮ್ಮಾನ ಏನೇ ಇರ್ಲಿ ಎಲ್ಲವನ್ನು ಕೂಡ ಅವರಿಗೆ ಸಮರ್ಪಣೆ ಮಾಡಿ, ಕೃಷ್ಣ ಅರ್ಪಣಮಸ್ತು ಅಂತಿರೋ, ಗಣೇಶ ಅರ್ಪಣಮಸ್ತು ಅಂತಿರೋ, ಅದು ನಿಮ್ಗೆ ಬಿಟ್ಟಂತ ವಿಚಾರ. ಸೊ ಅದನ್ನ ಮಾಡಿ ಅನ್ನುವಂಥದ್ದು ಇದೆ. ತುಂಬಾ ಸ್ಟ್ರೆಸ್ ಮಾಡ್ಕೊಂಬೇಡಿ ಅನ್ನುವಂಥದ್ದು ಇದೆ. ಸೊ ದೇವರಿಗೆ ಕೆಲಸ ಮಾಡೋದಕ್ಕೆ ಒಂಚೂರು ಅವಕಾಶ ಕೊಡಿ ಅನ್ನುವಂಥದ್ದು ಇದೆ. ನೋಡಿ, ಆಫರಿಂಗ್ ಎವ್ರಿಥಿಂಗ್ ಟು ಗಾಡ್, ಆಫರಿಂಗ್ ಟು ವರ್ಕ್ ಟು ಗಾಡ್. ಸೊ ಎರಡೂ ಒಂದೇ ಹೇಳ್ತಾ ಇದೆ. ದೇವರು ನಿಮ್ಮ ಸದ್ಯದ ಪರಿಸ್ಥಿತಿನ ಹ್ಯಾಂಡಲ್ ಮಾಡ್ತಾರೆ. ದೇವರು ಅದಕ್ಕೆ ಏನ್ ಬೇಕೋ ಅದೊಂದು ಪರಿಹಾರ ಇರಬಹುದು, ಅಥವಾ ನಿಮ್ ಕೈಲಿ ಆಗ್ತಾ ಇಲ್ಲ ಅನ್ನುವಂಥ ವಿಚಾರಕ್ಕೆ ಇರಬಹುದು, ಅವರು ನಿಮ್ಗೆ ಒಂದು ಮಾರ್ಗದರ್ಶನನ ಕೊಡ್ತಾರೆ. ನಿಮ್ಮ ಈ ಒಂದು ಪೆಂಡಿಂಗ್ ಕೆಲಸ ಏನಿದೆ ಅದು ನಿಮ್ಮ ದೇವರು, ಇಷ್ಟ ದೇವರು ಮಾಡಿಕೊಡ್ತಾರೆ. ಪ್ರಾರ್ಥನೆನ ಮಾಡಿ ಅನ್ನುವಂಥದ್ದು ಇದೆ. ಒಂದು ಗಟ್ಟಿಯಾಗಿ ಕೋಲ್ ಹಿಡ್ದಿರಿ. ಕೆಲವ್ರಿಗೆ ದಂಡಂ ದಶಗುಣಂ ಭವ ಅನ್ನುವಂಥ ಅಗತ್ಯ ಇದೆ. ಸೊ ಯಾರಿಗೆ ದಂಡಂ ದಶಗುಣಂ ಕೊಡ್ಬೇಕು ಇದನ್ನ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ಇಲ್ಲಿ ಇಷ್ಟು ದಿನ ಹೇಳಿದ ಮಾತು ಕೇಳಲಿಲ್ಲ, ಒಳ್ಳೆ ಮಾತಲ್ಲಿ ಹೇಳಾಯ್ತು. ಸೊ ಸಮಾಧಾನ ಭೇದ ಎಲ್ಲನೂ ಕೂಡ ಉಪಯೋಗಿಸಾಯ್ತು, ಯಾವುದಕ್ಕೂ ಬಗ್ಲಿಲ್ಲ. ಈಗ ದಂಡನ ಉಪಯೋಗಿಸುವಂತ ಸಮಯ ಬಂದಿದೆ ಅನ್ನುವಂಥದ್ದು ಇದೆ. ನಂಗೆ ಇಲ್ಲಿ ಚಿಕನ್ ಸ್ವಾಮಿಯ ಎನರ್ಜಿ ಇದೆ, ಯಾಕೆ ಅಂತ ಗೊತ್ತಿಲ್ಲ. ಸೊ 2 ವಾರದಿಂದ ಅವರ ಎನರ್ಜಿ ಬರ್ತಾ ಇದೆ. ಸೊ ಅವರ ಆಶೀರ್ವಾದ ಕೂಡ ಇದೆ. ಎಲ್ಲರಿಗೂ ಒಳಿತ್ ಮಾಡ್ತೀನಿ, ನಾನು ಮಾಡ್ತಾ ಇದ್ದೀನಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಕೃಷ್ಣನಿಗೆ ಸಂಬಂಧಪಟ್ಟಂಗೆ, ಪೂರಿ ಜಗನ್ನಾಥರಿಗೆ ಸಂಬಂಧಪಟ್ಟಂಗೆ, ಮತ್ತೆ ವಿಷ್ಣುವಿನ ಆಲಯಕ್ಕೆ ಹೋಗ್ಬಿಟ್ಟು ಬನ್ನಿ, ನಿಮ್ಮ ಆರೋಗ್ಯ ಸುಧಾರಿಸುತ್ತೆ ಅನ್ನುವಂಥದ್ದು ಕೂಡ ಇದೆ. ಮೇ ಬಿ ಇಲ್ಲಿ ಅನ್ಯ ಧರ್ಮೀಯರು ಯಾರಿಗೋ ತುಂಬಾ ಸಮಸ್ಯೆ ಆಗ್ತಾ ಇದೆ, ಅದು ಏನ್ ಮಾಡಿದ್ರು ವಾಸಿ ಆಗ್ತಾ ಇಲ್ಲ. ಎಲ್ಲಿ ಹಾಸ್ಪಿಟ್ಲು ಬೇರೆ ಅಲ್ಲಿ ಇಲ್ಲಿ ಎಲ್ಲಿ ಸುತ್ತಿದ್ರು ವಾಸಿ ಆಗ್ತಿಲ್ಲ. ಏನ್ ಮಾಡ್ಬೇಕು ಅಂತ ಕೇಳ್ತಿದ್ದಾರೆ. ವಿಷ್ಣು ಆಲಯಕ್ಕೆ ಹೋಗ್ಬಿಟ್ಟು ಬನ್ನಿ, ಇದರಿಂದ ನಿಮ್ಗೆ ಖಂಡಿತವಾಗ್ಲೂ ಹುಷಾರಾಗತ್ತೆ. ಇದೊಂದು ಪಾಸ್ಟ್ ಲೈಫ್ ರೀಕಾಲ್ ಆಗ್ತಾ ಇರೋದು, ಹಾಗಾಗಿ ಅವ್ರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಿದೆ. ಅಲ್ಲಿಗೆ ಹೋಗ್ಬಿಟ್ಟು ಬಂದ್ರೆ ನಿಮ್ಗೆ ಖಂಡಿತ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ತುಂಬಾ ಕಷ್ಟ ಪಡ್ತಿದ್ದೀರಾ ಒಬ್ರೇನೆ, ಯಾರೋ ಲೇಡೀಸ್ ಇದೀರಾ ಇಲ್ಲಿ, ತುಂಬಾ ಕಷ್ಟ ಪಡ್ತಿದ್ದೀರಾ ಒಬ್ರೇನೆ. ಸೊ ದೇವ್ರು ನಿಮ್ ಸಹಾಯಕ್ಕೆ ಒಬ್ಬರನ್ನ ಕಳ್ಸಿದಾರೆ ಅಲ್ಲ, ದೇವರೇ ಬಂದಿದ್ದಾರೆ. ಸಹಾಯನ ನೀವು ಒಪ್ಕೊಳ್ಳಿ ಅನ್ನುವಂಥದ್ದು ಇದೆ. ಚಿಂತೆ ಮಾಡಬೇಡಿ, ಎಲ್ಲದಕ್ಕೂ ಒಂದಲ್ಲ ಒಂದು ಪರಿಹಾರ ಇರುತ್ತೆ. ಇದಕ್ಕೂ ಕೂಡ ಒಂದು ಪರಿಹಾರ ಇದೆ. ಸೊ ಗುರುಗಳು ನಿಮ್ಗೆ ಒಂದು ಆಶೀರ್ವಾದನ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಕಳಸ ಪ್ರತಿಷ್ಠಾಪನೆ ಬಗ್ಗೆ ಒಂದು ಮಾತಿದೆ ಇಲ್ಲಿ. ಸೊ ಕಳಸ ಪ್ರತಿಷ್ಠಾಪನೆ ಮಾಡಿಲ್ಲ ಅಂತ ಯಾರಿಗೋ ಪದೇ ಪದೇ ಹುಷಾರು ತಪ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ಒಂಚೂರು ನೀವು ಮನೆಯಲ್ಲಿ ಕಳಸ ಪ್ರತಿಷ್ಠಾಪನೆ ಮಾಡಿದ್ರೆ, ಅಥವಾ ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ನಿಂತು ಹೋಗಿದ್ರೆ ಮಾಡಿ ಅನ್ನುವಂಥದ್ದು ಇದೆ. ಯಾರೋ ಕಳಸನೆಲ್ಲ ಅಟ್ಟದ ಮೇಲೆ ಎತ್ತಿಟ್ಬಿಟ್ಟಿದ್ದಾರೆ,
ಇದರಿಂದ ಕೂಡ ಒಂದಷ್ಟು ಸಮಸ್ಯೆ ಆಗ್ತಿದೆ. ಅದನ್ನ ತೆಗ್ದಿ ಮತ್ತೆ ಶುರು ಮಾಡಿ. ಏನೂ ತೊಂದ್ರೆ ಆಗೋದಿಲ್ಲ. ಕಾಯೋದಕ್ಕೆ ಎಷ್ಟೊಂದ್ ಜನ ಇದ್ದಾರೆ ಅನ್ನುವಂಥದ್ದು ಇದೆ. ನಂಗೆ ಇಲ್ಲಿ ಫೇರಿ ಏಂಜಲ್ಸ್ ಕೂಡ ಎನರ್ಜಿ ಇದೆ. ಸೊ ಫೇರಿ ಏಂಜಲ್ಸ್ ಕೂಡ ನಿಮ್ಗೆ ಸಾಕಷ್ಟು ಬ್ಲೆಸ್ಸಿಂಗ್ಸ್ ಅನ್ನ ಕೊಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಸಾಕಷ್ಟು ಬದಲಾವಣೆನ ಗ್ರೋತನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮಿಂದ ಒಂದಷ್ಟು ಜನಕ್ಕೆ ಚಿಕಿತ್ಸೆ ಸಿಗ್ಬೇಕಾಗಿದೆ. ಸಿಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ಸೊ ಬಹಳಷ್ಟು ವಿಚಾರಗಳಲ್ಲಿ ಒಂದು ಏಳಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ದುಷ್ಟ ಬುದ್ಧಿ ವಿನಾಶಾಯ ಶತ್ರು ವಿನಾಶಾಯ ಅಂತ ಆಗಬೇಕು, ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾವುದೋ ಒಂದು ತಾಳೆಗರಿಯಲ್ಲಿ ಉಲ್ಲೇಖ ಇದೆ ನಿಮ್ಮ ಬಗ್ಗೆ ಅಥವಾ ನಿಮ್ಮ ಸದ್ಯದ ಪರಿಸ್ಥಿತಿ ಬಗ್ಗೆ. ಮತ್ತೆ ಯಾವುದೋ ಒಂದು ಔಷಧಿಯ ಗುಣಕ್ಕೆ ಸಂಬಂಧಪಟ್ಟಂಗೆ, ಔಷಧಿಗೆ ಸಂಬಂಧಪಟ್ಟಂಗೆ ಅಥವಾ ಪರಿಹಾರಕ್ಕೆ ಸಂಬಂಧಪಟ್ಟಂಗೆ ಯಾವುದೋ ತಾಳೆಗರಿಯಲ್ಲಿ ಇದೆ ಅನ್ನುವಂಥದ್ದು ಇದೆ. ಸೊ ಅಥವಾ ಯಾವುದೋ ಹಿಂದಿನ ಕಾಲದಲ್ಲಿ ಬರ್ದಿಟ್ಟಿದ್ದಾರೆ, ಎಲ್ಲೋ ಒಂದ್ ಕಡೆ ಇದೆ, ಅದು ಸಂಸ್ಕೃತದಲ್ಲಿ ಇದೆ, ಅದನ್ನ ಹುಡ್ಕಿದ್ರೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಅದು ಬ್ರಹ್ಮಲಿಪಿ ಅಥವಾ ಸಂಸ್ಕೃತದಲ್ಲಿ ಇದೆ ಅಂತ ಇದೆ. ಗಣೇಶನ ಆಶೀರ್ವಾದ ಇದೆ. ಸೊ ಗಣೇಶ ಎಲ್ರನ್ನೂ ಮನೆಯಿಂದ ಹೊರಗೆ ಕಳಿಸಿ ಗಣೇಶನ ಪ್ರತಿಷ್ಠಾಪನೆ ಮಾಡು ಅಂತ ಹೇಳ್ತಿದ್ದಾರೆ. ಕಾಲಿಗೆ ಗೆಜ್ಜೆ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಕಾಲಿಗೆ ಕಾಲು ತುಂಬಾ ಗೆಜ್ಜೆ ಹಾಕೊಂಡು ಓಡಾಡಿ ಅನ್ನುವಂಥದ್ದು ಕೂಡ ಇದೆ. ಕಾಲು ಸ್ವಲ್ಪ ಉಳುಕುವಂತ ಸಾಧ್ಯತೆ ಇದೆ. ಪಾದನ ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಮತ್ತೆ ಕಾಲು ತೊಡೆಗಳು ಊತ ಬರುವಂತ ಸಾಧ್ಯತೆ ಇದೆ. ಆ ಊತನ ಕಡಿಮೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಓಕೆ. ಸೊ ದ ಗೋಲ್ ಆಫ್ ನಾಲೆಡ್ಜ್, ನಿಮ್ಮ ಉದ್ದೇಶ ಎಲ್ಲವನ್ನು ತಿಳ್ಕೊಳ್ಳುವಂಥದ್ದು ಮಾತ್ರ ಆಗಿರ್ಲಿ ಅನ್ನುವಂಥದ್ದು ಕೂಡ ಇದೆ. ಸೊ ಲಕ್ಷ್ಮಿ, ಗಣೇಶ, ಸರಸ್ವತಿ 3 ಜನರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ರಿಗೂ ಎಲ್ಲ ಗೊತ್ತಿದೆ, ಭಗವಂತನಿಗೆ ಎಲ್ಲ ಗೊತ್ತಿದೆ ಅನ್ನೋದ್ರ ಜೊತೆಗೆ ನಿಮ್ ಜೀವನದಲ್ಲಿ ಏನ್ ನಡೀತಾ ಇದೆ ನಿಮ್ ಜೀವನದಲ್ಲಿ ಏನ್ ನಡೀತಾ ಇದೆ ಅನ್ನೋದು ನಿಮ್ಗೂ ಗೊತ್ತಿದೆ, ಭಗವಂತನಿಗೂ ಗೊತ್ತಿದೆ ಅನ್ನುವಂಥದ್ದು ಇದೆ. ಇಲ್ಲಿ ನೋಡಿ, ಬರೀ ಗಣೇಶ ಇದ್ದಾರೆ, ಶಕ್ತಿ ಗಣಪತಿ ಇದ್ದಾರೆ, ಭಕ್ತಿ ಗಣಪತಿ ಇದ್ದಾರೆ, ವಿದ್ಯಾ ಗಣಪತಿ ಇದ್ದಾರೆ, ನಿರ್ವಿಘ್ನ ಗಣಪತಿ ಇದ್ದಾರೆ, ಮಹಾಗಣಪತಿ ಇದ್ದಾರೆ, ಸಂಕಷ್ಟಹರ ಗಣಪತಿ ಇದ್ದಾರೆ, ಅಭಯ ಗಣಪತಿ ಇದ್ದಾರೆ, ರಕ್ಷಾ ಗಣಪತಿ ಇದ್ದಾರೆ, ಉಚ್ಚಿಷ್ಟ ಗಣಪತಿ ಇದ್ದಾರೆ, ಲಂಬೋದರ ಗಣಪತಿ ಇದ್ದಾರೆ. ಶತ್ರುಗಳನ್ನೆಲ್ಲ ನಾಶ ಮಾಡಿ ಬಂದಿದ್ದೀನಿ ನಾನು ಅಂತ ಹೇಳ್ತಿದ್ದಾರೆ ಇಲ್ಲಿ. ನಂಗೆ ಗಣೇಶ, ಸುಬ್ರಹ್ಮಣ್ಯ, ಅಯ್ಯಪ್ಪ 3 ಜನರು ಒಂದಾಗಿ ಯಾವುದೋ ಒಂದು ಮಹತ್ತರವಾದಂತ ಕಾರ್ಯನ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಓಕೆ, ಯಾರೋ ಗಾಡಿ ತಗೊಳ್ಬೋದಾ ಅಂತ ಕೇಳ್ತಿದ್ದಾರೆ. ಸೊ ತಗೊಬಹುದು ಅನ್ನುವಂಥದ್ದು ಇದೆ. ಸೊ 4 ವೀಲರ್ ತಗೊಬಹುದು ಅನ್ನುವಂಥದ್ದು ಕೂಡ ಇದೆ. ಯಾರೋ 4 ವೀಲರ್ 2 ಗಾಡಿ ತಗೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ಟ್ರಕ್ ಕೂಡ ತಗೊಳ್ಳುವಂತ ಸಾಧ್ಯತೆ ಇದೆ. ನಿಮ್ಮ ಶತ್ರುಗಳೆಲ್ಲ ನಾಶ ಆಗ್ತಾರೆ, ಒಂದು ನ್ಯೂ ಬಿಗಿನಿಂಗ್ ಬರುತ್ತೆ ಅನ್ನುವಂಥದ್ದು ಇದೆ. ಗಣೇಶ ಎಲ್ಲವನ್ನೂ ಕೂಡ ಹೋಲ್ಡ್ ಆನ್ ಮಾಡಿದ್ದಾರೆ, ನೋಡ್ತಾ ಇದ್ದಾರೆ. ಅವರಿಗೆ ಕೋಪ ತರಿಸುವಂತ ಪ್ರಯತ್ನ ಬೇಡ ಅನ್ನುವಂಥದ್ದು ಇದೆ. ಅಗೇನ್ ಇಲ್ಲಿ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಏನೋ ಆಗುತ್ತೆ ಅಂತ ಇದೆ. ನಾನು ಅದನ್ನ ಡಿಕೋಡ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಏನಾಗತ್ತೆ ಅಂತ. ಸೊ ಅದು ಏನೋ ಒಂದು ವೈಯಕ್ತಿಕ ಜೀವನದಲ್ಲಿ ಬದಲಾವಣೆ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ನೋಡಿದ್ರೆ ಇಲ್ಲಿ ನಾನು ಡಿಕೋಡ್ ಮಾಡಕ್ ಹೋದ್ರೆ ಅದು ಪ್ರಪಂಚದ ಬಗ್ಗೆ ಬರುತ್ತೆ. ಸೊ ತುಂಬಾ ಸೀಕ್ರೆಟ್ ಮಾಡ್ತಿದ್ದಾರೆ ಯೂನಿವರ್ಸ್. ಎಸ್. ಸೊ ದೇವರಿಗೆ ನಿಮ್ಗೆ ಸಹಾಯ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಸೊ ದೇವರಿಗೆ ಈ ಕೆಲಸ ಮಾಡೋದಕ್ಕೆ ಬಿಡಿ, ದೇವರು ಈ ಕೆಲಸನ ಮಾಡಿ ಮುಗಿಸ್ತಾರೆ ಅನ್ನುವಂಥದ್ದು ಇದೆ. ನಿಮ್ಮ ಭಕ್ತಿಗೆ ಮೆಚ್ಚಿ ಮುನ್ಸ್ಕೊಂಡೋಗಿರುವಂತ ದೇವರನ್ನ ವಾಪಸ್ ಕರ್ಕೊಂಬನ್ನಿ ಎನ್ನುವಂಥದ್ದು ಇದೆ. ನಿಮ್ ಭಕ್ತಿಗೆ ಮೆಚ್ಚಿ ನಿಮ್ಗೆ ಸಹಾಯ ಮಾಡಕ್ಕೆ ಭಗವಂತ ಬಂದ್ರೆ, ನೀವು ಬೇಡ ಹೋಗು ನಿನ್ ಸಹಾಯ ನಾನೇ ಮಾಡ್ಕೊಂತೀನಿ, ಹಂಗೆ ಹಿಂಗೆ ಹಿಂಗೆ ಹಂಗೆ ಎಲ್ಲ ರೇಗ್ಬಿಟ್ಟಿದ್ದೀರಾ. ಹಾಗಾಗಿ ಗುರುಗಳಿಗೆ ಅಥವಾ ನಿಮ್ಮ ಇಚ್ಛೆಯ ದೇವರಿಗೆ ಒಂದು ಅವಕಾಶನ ಕೊಡಿ. ಅವರು ನಿಮ್ ಜೀವನನ ಸರಿ ಮಾಡ್ತಾರೆ. ಮುನ್ಸ್ಕೊಂಡು ಹೋಗಿರುವಂತ ದೇವ್ರನ್ನ ಕರ್ಕೊಂಬನ್ನಿ. ಗಣೇಶ 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 ಗಣೇಶಾಯ ನಮಃ, ಗಣೇಶಾಯ ನಮಃ. ಗುರುಭ್ಯೋ ನಮಃ. ಏನಾದ್ರೂ ಹೇಳ್ಕೊಳ್ಳಿ, ಒಟ್ನಲ್ಲಿ ಗೌರಿ ಹಬ್ಬದಷ್ಟರಲ್ಲಿ ಸಿಹಿ ಸುದ್ದಿ ಕೇಳ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಏನೋ ಒಂದಷ್ಟು ರಹಸ್ಯಗಳು ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಗಾಸಿಪ್ಗಳು ಕೂಡ ದೂರ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ.
ಸೊ ನನ್ನ ಭಕ್ತರನ್ನ ನಾನು ಬಿಡೋದಿಲ್ಲ, ಕೈ ಬಿಡೋದಿಲ್ಲ ಯಾವತ್ತು ಅಂತ ಕೃಷ್ಣ ಹೇಳ್ತಿದ್ದಾರೆ. ಜೊತೆಗೆ ಯಾರು ಕೃಷ್ಣನ ಭಕ್ತರಲ್ವೋ ಅವರೆಲ್ಲರೂ ಕೂಡ ಕೃಷ್ಣನ ಭಕ್ತರಾಗಿ ಬದಲಾಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಇದು ಖಂಡಿತ ಇದೆ. ಸೊ ಕೃಷ್ಣಂ ಒಂದೇ ಜಗದ್ಗುರು ಆಗುತ್ತೆ ಇದು. ಇದನ್ನ ನೀವೆಲ್ರೂ ನೋಡ್ತೀರಾ ಅನ್ನುವಂಥದ್ದನ್ನ ಹೇಳ್ತಿದ್ದಾರೆ ಕೃಷ್ಣ ಇಲ್ಲಿ. ಕೃಷ್ಣಂ ಒಂದೇ ಜಗದ್ಗುರು ಆಗತ್ತೆ. ಸೊ ಯಾವುದೇ ಪರಿಶ್ರಮ ಇಲ್ದಿರಾನೆ ಆಗತ್ತೆ. ಎಲ್ಲರೂ ಕೂಡ ಪ್ರಯತ್ನ ನಿರಂತರವಾಗಿ ಇದೆ ಸಮಾಜನ ಒಂದು ಶಾಂತಿಯುತವಾಗಿ ನಡ್ಸ್ಕೊಂಡು ಹೋಗೋದಕ್ಕೆ. ಅದೆಲ್ಲವೂ ಕೂಡ ಆಗತ್ತೆ ಅನ್ನುವಂಥದ್ದು ಇದೆ. ಯಾವ ಕಾರ್ಯ ಅರ್ಧಕ್ಕೆ ನಿಂತಿತ್ತೋ ಆ ಕಾರ್ಯ ಮುಂದುವರಿಯೋದಕ್ಕೆ ಇನ್ನೊಂದ್ ಸ್ವಲ್ಪ ಸಮಯ ಬೇಕು, ಅಥವಾ ಬೇರೆ ಮಾರ್ಗದಲ್ಲಿ ಅದು ಆಗತ್ತೆ ಅನ್ನುವಂಥದ್ದು ಇದೆ. ಮೇ ಬಿ ನೆಕ್ಸ್ಟ್ ಲೈಫ್ ಅಲ್ಲಿ ನಿಮ್ಗೆ ಆಗಬಹುದು ಅನ್ನುವಂಥದ್ದು ಇದೆ. ಕೆಲವು ವಿಚಾರಗಳು ನಿಮ್ಗೆ ಹುಟ್ಟುವಂತ ಒಂದು ಮಗು ವಿಶೇಷವಾಗಿ ಆಶೀರ್ವಾದನ ಪಡ್ಕೊಂಡ್ ಬಂದಿದೆ ಅನ್ನುವಂಥದ್ದು ಇದೆ. ಯಾರೋ ಮದ್ವೆ ಆಗಿ ಬೇರೆ ಕಡೆ ಶಿಫ್ಟ್ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ರಾಜರ ಮದ್ವೆ ಕೂಡ ಇಲ್ಲಿ ಎನರ್ಜಿ ಇದೆ. ಜೊತೆಗೆ ದಿನಾಗ್ಲೂ ನಾಮ ಜಪನ ಮಾಡಿ, ಮಂತ್ರ ಜಪನ ಮಾಡಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಸಹಸ್ರನಾಮ ಇರಬಹುದು, ನಾಮ ಜಪ ಇರಬಹುದು, ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ಬುದ್ಧಿ ಕಲಿದಿರ ಇರೋರಿಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು, ಯಾವ ರೀತಿ ಟ್ರೈನ್ ಮಾಡಬೇಕು ಇದು ಗೊತ್ತಿರಬೇಕು. ಸರಿಯಾದ ರೀತಿಲಿ ಟ್ರೈನ್ ಮಾಡಿ, ಟ್ರೈನಿಂಗ್ ಕೊಡಿ ಅನ್ನುವಂಥದ್ದು ಇದೆ. ಸರಿಯಾದ ರೀತಿಲಿ ಟ್ರೈನಿಂಗ್ ಕೊಟ್ರೆ ಇನ್ನ ಹೆಚ್ಚಿನ ಸರಿಯಾದ ಡಿಸಿಷನ್ ನ ತಗೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಸರಸ್ವತಿ ಮಾತೆ ಕೂಡ 2 ಸತಿ ಬಂದಿದ್ದಾರೆ. ಸೊ ಬದಲಾವಣೆಯ ಹಂತದಲ್ಲಿ ಇದೀರಾ, ಸಾಕಷ್ಟು ಬದಲಾಗ್ತೀರಾ ಅನ್ನುವಂಥದ್ದು ಇದೆ. ಒಂದು ಒಳ್ಳೆ ಟೋಟಲಿ ಚೇಂಜಿಂಗ್ ಆಗ್ತೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ಚೇಂಜ್ ನಿಮ್ಗೋಸ್ಕರ ಕಾಯ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ನಿಮ್ಮ ಪ್ರೇಮ ಜೀವನನ ಅಥವಾ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನಡುವಿನ ಏನೇ ಸಮಸ್ಯೆ ಇರ್ಬೋದು, ಸಂಬಂಧಗಳಿರ್ಬೋದು, ಅದೆಲ್ಲವನ್ನು ಕೂಡ ಸರೆಂಡರ್ ಮಾಡಿ ಅನ್ನುವಂಥದ್ದು ಇದೆ. ಯಾರಿಗೆ ನಿಮ್ಮ ಕುಲದೈವಕ್ಕೋ ಅಥವಾ ನಿಮ್ಮ ಇಚ್ಛೆಯ ದೈವಕ್ಕೋ ಸರೆಂಡರ್ ಮಾಡಿ ಅವರು ನಿಮ್ಮ ಜೀವನದಲ್ಲಿ ಇದ್ದಂತ ನೆಗೆಟಿವಿಟಿಯಿಂದ ಹೊರಗೆ ತರ್ತಾರೆ ಅನ್ನುವಂಥದ್ದು ಇದೆ. ಏನೋ ಒಂದಷ್ಟು ದುಷ್ಟಶಕ್ತಿಗಳು ಕೆಲವು ಸತ್ಯನ ತಿಳ್ಕೊಂಡು ತೊಂದರೆ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಬಟ್ ಚಿಂತೆ ಬೇಡ, ಇದೆಲ್ಲದ್ರಿಂದ ನೀವು ಒಂದಷ್ಟು ಮುಕ್ತಿನ ಹೊಂದುತ್ತೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ದುಷ್ಟ ಪ್ರಯೋಗಗಳು ನಿಮ್ಮನ್ನ ತೊಂದರೆಗೆ ಈಡು ಮಾಡಿದೆ ಅನ್ನುವಂಥದ್ದು ಇದೆ. ಸತ್ಯನ ಇಲ್ಲ ಅನ್ಸುವಂತ ಪ್ರಯತ್ನಗಳನ್ನ ನಡೆಸ್ತಾ ಇದೆ. ಆ ಸತ್ಯನ ಯಾರು ಕಾಪಾಡ್ತಿದಾರೋ ಅವರಿಗೂ ಕೂಡ ಹೆಚ್ಚಿನ ತೊಂದರೆಗಳು ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಯಾರು ತೊಂದರೆ ಕೊಡ್ಬೇಕು ಅನ್ಕೊಂಡಿದಾರೋ ಅವ್ರ ಬಗ್ಗೆ ಹೆಚ್ಚಿನ ಗಮನನ ಕೊಡಿ. ಅವರಿಗೆ ಸಾಕಷ್ಟು ಎಚ್ಚರಿಕೆ ಹೋಗ್ಬೇಕು ಅನ್ನುವಂಥದ್ದು ಇದೆ. ಯಾಕೆ ಅಂದ್ರೆ ಸತ್ಯನ ಯಾರು ಕಾಪಾಡ್ತಿದಾರೋ ಅವರಿಗೆ ತೊಂದರೆ ಮಾಡ್ತಿದ್ದಾರೆ, ಸತ್ಯದಲ್ಲಿ ಇರೋರಿಗೂ ತೊಂದರೆ ಮಾಡ್ತಿದ್ದಾರೆ, ಸತ್ಯದ ದಾರಿಲಿ ನಡೀತಾ ಇರೋರಿಗೂ ತೊಂದರೆ ಇದೆ. ಸತ್ಯಮೇವ ಜಯತೆ ಅಂತ ಹೇಳ್ದವ್ರಿಗೂ ಕೂಡ ತೊಂದರೆ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಐ ಮೀನ್ ವಾಟ್ ಈಸ್ ಐ ವಾಂಟ್ ಟು ಸೇ ಯು ನೋ ಬೆಟರ್ ಅಲ್ವಾ? ನಿಮಗ್ ಗೊತ್ತಿದೆ ನಾನು ಏನನ್ನ ಹೇಳಕ್ಕೆ ಹೊರಟೆ ಅಥವಾ ಏನ್ ಎನರ್ಜಿ ಇದೆ ಇಲ್ಲಿ ಅನ್ನುವಂಥದ್ದು. ಸತ್ಯ ಯಾವತ್ತೂ ಕಹಿಯಾಗಿರುತ್ತೆ. ಸೊ ಒಂದೇ ಒಂದನ್ನ ಇಲ್ಲ ಅನ್ಸಿದ್ರೆ, ಸೊ ಒಂದೇ ಒಂದು ರಾಷ್ಟ್ರ ಇರೋದು ನಮ್ದು, ಅದನ್ನ ಇಲ್ಲ ಅನ್ಸಿದ್ರು ಕೂಡ ಸಾಕಷ್ಟು ಜನರಿಗೆ ಒಳಿತಾಗತ್ತೆ. ಹಾಗಾಗಿ ಇದೆಲ್ಲವೂ ಕೂಡ ನಡೀತಾ ಇದೆ ಅನ್ನುವಂಥದ್ದು ಇದೆ. ನೀಲಿ ಬಣ್ಣದ ರಾಷ್ಟ್ರ, ಬೂದು ಬಣ್ಣದ ರಾಷ್ಟ್ರ, ಮತ್ತೆ ಗೋಲ್ಡನ್ ಬಣ್ಣದ ರಾಷ್ಟ್ರ, ಮತ್ತೆ ಕೇಸರಿ ಅಥವಾ ಆರೆಂಜ್ ಬಣ್ಣದ ರಾಷ್ಟ್ರಗಳು ಹೆಚ್ಚು ಅಪಾಯಕಾರಿಯಾಗಿ ಮುಂದಿನ ದಿನಗಳಲ್ಲಿ ಆಕ್ರಮಣ ಮಾಡ್ತವೆ ಅನ್ನುವಂಥದ್ದು ಕೂಡ ಇದೆ. ಕೋಪದಿಂದ ಯಾವುದೇ ಕೆಲ್ಸಕ್ಕೆ ಬರೋದಿಲ್ಲ. ಬುದ್ಧಿವಂತಿಕೆ, ಯುಕ್ತಿ ಅಷ್ಟೇ ಇಲ್ಲಿ ಕೆಲ್ಸಕ್ಕೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. 5 ದುಷ್ಟ ರಾಷ್ಟ್ರಗಳು ಮತ್ತೊಂದು ರಾಷ್ಟ್ರ, 6 ರಾಷ್ಟ್ರಗಳು ಸೇರಿ ಒಂದು ಷಡ್ಯಂತ್ರನ ಮಾಡಿದೆ. ದೊಡ್ಡ ಪ್ರಮಾಣದಲ್ಲಿ ಅದು ತೊಂದರೆ ಮಾಡುತ್ತೆ. ಬಟ್ ಏಕಾಂಗಿ ರಾಷ್ಟ್ರವಾಗಿ ಹೊರಹೊಮ್ಮಿ ಎಲ್ಲರ ಹೃದಯನ ಗೆದ್ದು ಹೃದಯದ ಮುಖಾಂತರ ಒಂದಷ್ಟು ನಿರ್ಧಾರಗಳನ್ನ ತಗೊಂಡು ಅದರಲ್ಲಿ ಯಶಸ್ವಿ ಆಗ್ತೀವಿ ಅನ್ನುವಂಥದ್ದು ಕೂಡ ಇದೆ. ಸೊ ಸ್ವಸ್ತಿಕ್ ಹೋಮ್ ಮತ್ತೆ ಇನ್ನೊಂದು ಶುಭ ಸೂಚಕ ಅದೃಷ್ಟದ ಚಿಹ್ನೆ ನಿಮ್ದಾಗತ್ತೆ, ನಿಮ್ಮದಾಗಿ ಉಳಿಯುತ್ತೆ ಅನ್ನುವಂಥದ್ದು ಇದೆ. ಆಂಜನೇಯನ ಓಂಕಾರನಾದ ಎಲ್ಲರನ್ನು ನಂಗೆ ಗೊತ್ತಿಲ್ಲ, ಇಲ್ಲಿರೋ ಶಬ್ದಕೋಶ ಹಾಗೆ ಇದೆ, ನರಕದ ದಾರಿಗೆ ಕಳಿಸುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ದೇವರದೇ ಲೆಕ್ಕಾಚಾರದಲ್ಲಿ
ಇದು ನಡೆಯುತ್ತೆ ಅನ್ನುವಂಥದ್ದು ಇದೆ. ಕಳಸ ಸ್ಥಾಪನೆ, ಕಳಸಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಮಾಹಿತಿ ಇದೆ. ಇಲ್ಲಿ ಭಗವಂತನೇ ನಿರ್ಧಾರ ಮಾಡಿ ಅವಾಗೆ ಬಂದಂಥದ್ದು ಮತ್ತೆ ರಿಪೀಟ್ ಇದೆ ಇಲ್ಲಿ. ಕಳಸ ಪ್ರತಿಷ್ಠಾಪನೆ ಮಾಡಿಲ್ಲ, ಕಳಸನ ಅಟ್ಟದ ಮೇಲೆ ಎತ್ತಿಟ್ಟಿದ್ದೀರಾ, ಅಥವಾ ಕಳಸ ಏನು ಕಳಸ ಪ್ರತಿಷ್ಠಾಪನೆ ಮಾಡಿ ಕಳಸದಿಂದ ಹೆಚ್ಚು ಒಳ್ಳೇದಾಗತ್ತೆ. ಈ ಸತಿ ಭಗವಂತ ನಿಜವಾಗ್ಲೂ ಕಳಸಕ್ಕೆ ಒಂದು ಅರ್ಥ ಕೊಡ್ತಾನೆ. ಈ ಸತಿಯ ಕಳಸ ಪ್ರತಿಷ್ಠಾಪನೆ ವ್ಯರ್ಥ ಆಗೋದಿಲ್ಲ. ಜೊತೆಗೆ ನಿಮ್ ವಿರುದ್ಧ ಇದ್ದಂತ ಅಥವಾ ನಿಮ್ ಮೇಲೆ ಆದಂತ ಎಲ್ಲ ಪ್ರಯೋಗಗಳು ಭಗವಂತನ ಲೋಕದ ಅಲಂಕಾರಿಕ ವಸ್ತುಗಳಾಗಿ ಬದಲಾಗಿದೆ ಅನ್ನುವಂಥದ್ದು ಇದೆ. ನಿಮ್ಮ ಮೇಲೆ ಏನೇನ್ ಪ್ರಯೋಗ ಆಗಿತ್ತು, ಯಾವ್ಯಾವ ರೀತಿಲಿ ಪ್ರಯೋಗ ಆಗಿತ್ತು, ವಿಚಿತ್ರ ಪ್ರಯೋಗ ಆಗಿತ್ತು, ನಿಮ್ಮ ಮೈಂಡ್ ಮೇಲೆ ನಡೆದಂಥ ಆಕ್ರಮಣಗಳು ಏನಿತ್ತು, ನಿಮ್ಗೆ ಮಾಡಿದಂಥ ಬಲೆಗಳು ಏನಿತ್ತು, ಷಡ್ಯಂತ್ರಗಳು ಏನಿತ್ತು, ಸೊ ಎಲ್ಲವೂ ಕೂಡ ಭಗವಂತ ತನ್ನ ಲೋಕದಲ್ಲಿ ಅಲಂಕಾರಿಕ ವಸ್ತುಗಳಾಗಿ ಮಾರ್ಪಡಿಸಿ ಇಟ್ಕೊಂಡಿದ್ದಾನೆ ಅನ್ನುವಂಥದ್ದು ಇದೆ. ಸೊ ತುಂಬಾ ಇಷ್ಟ ಇದೆ ಭಗವಂತನಿಗೆ ನೀವು ಅಂದ್ರೆ. ಹಾಗಾಗಿ ರೆಡಿಯಾಗಿ, ತುಂಬಾ ರೇರ್ ಸೋಲ್ ಇದ್ದೀರಾ ನೀವಿಬ್ರು. ನೀವು ಮತ್ತು ನಿಮ್ಮ ಪಾರ್ಟ್ನರ್ ಇಬ್ರು ರಿಯೂನಿಯನ್ ಆಗುವಂಥದ್ದು, ಮ್ಯಾರೇಜ್ ಬರುವಂಥದ್ದು ಕೂಡ ಇದೆ. ಅದಕ್ಕೆ ಗಿಣಿ ಏನೋ ಸಿಂಬಲಿಕ್ ಆಗಿ ಇರುತ್ತೆ. ಗಿಣಿ ಮತ್ತೆ ಬಾತ್ಕೋಳಿ ಏನಂತ ಕರೀತಾರೆ, ಹಂಸ ಮತ್ತೆ ನವಿಲು ಮತ್ತೆ ಗಿಣಿ, ಈ ಮೂರು ಏನೋ ಒಂದಷ್ಟು ಸಿಂಬಲಿಟಿಕ್ ಆಗಿ ಇರುತ್ತೆ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಭೇಟಿಯ ಮದ್ವೆ ಅನ್ನುವಂಥದ್ದು. ಇಲ್ಲಿ ಸ್ಟಿಲ್ ಸಿಂಗಲ್ ಎನರ್ಜಿ ಇದೆ. ಸಿಂಗಲ್ ಇರೋರಿಗೆ ಖಂಡಿತವಾಗ್ಲೂ ರಿಯೂನಿಯನ್, ಮ್ಯಾರೇಜ್ ಎನರ್ಜಿ ಇದೆ ಇಲ್ಲಿ. ಸಾಕಷ್ಟು ವಿಶೇಷವಾಗಿ ಗಣೇಶ ಇರೋದ್ರಿಂದ ಗಣೇಶನ ಹಬ್ಬದಷ್ಟರಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಡೆಫಿನೆಟ್ಲಿ ಮ್ಯಾರೇಜ್ ಆಗತ್ತೆ ಅನ್ನುವಂಥದ್ದು ಇದೆ. ಆಲ್ರೆಡಿ ಯಾರು ಮ್ಯಾರೇಜ್ ಆಗಿ ಟ್ರಬಲ್ ಅಲ್ಲಿ ಇದ್ದೀರಾ, ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಬಹಳಷ್ಟು ವಿಚಾರದಲ್ಲಿ ಏನೋ ಒಂದು ವಸ್ತುಗೋಸ್ಕರ ಸಮಸ್ಯೆ ಮಾಡ್ಕೊಂಡು ಯಾರು ಕಾಯ್ತಾ ಇದ್ರಿ, ಸೊ ಅವ್ರ ಕಾಯುವಿಕೆ ಅಂತ್ಯ ಆಗಿದೆ ಅನ್ನುವಂಥದ್ದು ಕೂಡ ಇದೆ. ಸೊ ಮರಗಳನ್ನ ಕಾಪಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲರಲ್ಲಿ ಒಂದ್ ಮಂಕುತಿಮ್ಮ ಅಂತ ಕೂಡ ಕೇಳಿಸ್ತಾ ಇದೆ. ಸಮಥಿಂಗ್ ಏನೋ ಒಂದು ಖುಷಿಯಾಗಿ ಎಲ್ರ ಜೊತೆ ಸಂತೋಷವಾಗಿ ಇಡೀ ಜಗತ್ತೇ ಖುಷಿ ಪಡುವಂತ ಒಂದು ವಿಚಾರ ನಡೆಯುತ್ತೆ ಅನ್ನುವಂಥದ್ದು ಇದೆ. ಆ ಖುಷಿ ಪಡುವಂತ ವಿಚಾರ ಯಾವಾಗ ನಡೆಯುತ್ತೋ ಗೊತ್ತಿಲ್ಲ. ಸೊ ಐ ಆಮ್ ವೆರಿ ಕ್ಯೂರಿಯಸ್. ಖಂಡಿತವಾಗ್ಲು ಆ ಖುಷಿ ಪಡುವಂತ ವಿಚಾರ, ಇಡೀ ಜಗತ್ತಿಗೆ ಬೆಳಕಾಗುವಂತ ವಿಚಾರ ಮುಂದಿನ ದಿನಗಳಲ್ಲಿ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಜಗತ್ತಿಗೆ ಬೆಳಕಾಗ್ಲಿ, ಒಳಿತಾಗ್ಲಿ ಅಂತ ಒಂದು ದೀಪನ ಕೂಡ ಹಚ್ಚಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಎಸ್, ನೋಡಿ ತುಂಬಾ ಇಂಪಾರ್ಟೆಂಟ್ ಇದೆ. ದ ಹೈಯೆಸ್ಟ್ ಯೋಗಿ, ನಿಮ್ಮ ಸಾಧನೆಗೆ ಏನೋ ಒಂದು ಸಿಗೋವರೆಗೂ ಸಾಧನೆ ಮಾಡಿ ಅರ್ಧದಲ್ಲಿ ಬಿಟ್ಟು ಎದ್ದು ಬರಬೇಡಿ ಅನ್ನುವಂಥದ್ದು ಇದೆ. ಅರ್ಧದಲ್ಲಿ ಬಿಟ್ಟು ಬರಬೇಡಿ. ನಿಮ್ಮ ಶ್ರಮ, ನಿಮ್ಮ ಸಾಧನೆ, ನಿಮ್ಮ ಭಕ್ತಿ ಪರಾಕಾಷ್ಠೆ ಹೋಗ್ಬೇಕು. ನೀವೇನ್ ಅನ್ಕೊಂಡಿದ್ದೀರೋ ಅದಾಗೋವರೆಗೂ ನೀವು ಅಲ್ಲಿಂದ ಹೊರಗೆ ಬರಬೇಡಿ, ಖಾಲಿ ಕೈಲಿ ಬರಬೇಡಿ ಅನ್ನುವಂಥದ್ದು ಇದೆ. ಖಾಲಿ ಕೈಲಿ ಬರಬೇಡಿ. ಖಂಡಿತವಾಗ್ಲೂ ನಿಮ್ಗೆ ಪರೀಕ್ಷೆ ನಡೀತಾ ಇದೆ. ಆ ಪರೀಕ್ಷೆಯಲ್ಲಿ ನೀವು ಗೆದ್ದಿದ್ದೆ ಆದ್ರೆ ತುಂಬಾ ಒಂದು ನಿಮ್ಗೆ ಭಗವಂತನ ಒಂದು ಉಡುಗೊರೆ ಸಿಗೋದ್ರಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ 5 ಕಾರ್ಡ್ ಇಟ್ಟಿದ್ದೀನಿ. 5ರಲ್ಲಿ ಯಾವ್ದಾದ್ರು ಒಂದು ಆಯ್ಕೆ ಮಾಡಿ. ಸೊ ನೆಕ್ಸ್ಟ್ ಡೆಸ್ಟಿನೇಷನ್ ಏನಿದೆ, ದುಷ್ಟರ ಅಂತ್ಯ ಖಂಡಿತವಾಗ್ಲೂ ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಏನೋ ಒಂದಷ್ಟು ತಪ್ಪಿಗೆ ಶಿಕ್ಷೆ ಕೂಡ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಮಳೆ ಬರುವಂತ ಸಾಧ್ಯತೆ ಇದೆ, ಜಲಪ್ರಳಯ ಆಗುವಂತ ಸಾಧ್ಯತೆ ಇದೆ. ಬಟ್ ಎಲ್ಲರಿಗೂ ಕೂಡ ಆಶೀರ್ವಾದ ಇದೆ, ರಕ್ಷೆ ಇದೆ ಅನ್ನುವಂಥದ್ದು ಇದೆ. ಸೊ ಆಷಾಢ ಮಾಸ ಚಾಮುಂಡೇಶ್ವರಿ ದುಷ್ಟರನ್ನ ಅಂತ್ಯ ಮಾಡ್ತೀನಿ ಅನ್ನುವಂಥ ಭರವಸೆನ ಇಲ್ಲಿ ಕೊಟ್ಟಿದ್ದಾರೆ. ಆಂಜನೇಯ ಕೂಡ ನಿಮ್ಗೆ ಹೆಚ್ಚಿನ ಯಶಸ್ಸನ್ನ ತಂದ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಹೆಚ್ಚು ತಲೆಗೆಡ್ಸ್ಕೊಳ್ಬೇಡಿ. ಯಾರಿಗೆ ಅಗತ್ಯ ಇದೆಯೋ ಅವರಿಗೆ ಸೇವೆನ ಮಾಡಿ, ಜೊತೆಗೆ ಜನರ ಸೇವೆಯೇ ಜನಾರ್ದನನ ಸೇವೆ ಅಂತ ಮುಂದುವರಿರಿ ಅನ್ನುವಂಥದ್ದು ಕೂಡ ಇದೆ. ಭಗವಂತನ ಏನು ಒಂದು ದರ್ಶನಕ್ಕೋಸ್ಕರ ಕಾಯ್ತಿದ್ದೀರಾ ಅದಾಗತ್ತೆ ಅನ್ನುವಂಥದ್ದು ಕೂಡ ಇದೆ.
ಊಟಕ್ಕೊಂದು ದಾರಿ ಹುಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಕೆಲಸ ಮಾಡೋದನ್ನ ಮರಿಬೇಡಿ, ಕೆಲಸ ಮಾಡಿ ಅನ್ನುವಂಥದ್ದು ಇದೆ. ಫ್ಯಾಮಿಲಿ ಚೆನ್ನಾಗಿರುತ್ತೆ. ಯಾರು ಮ್ಯಾರೇಜ್ ಆಗಿದ್ದೀರೋ ನೀವು ನಿಮ್ಮ ಮಕ್ಕಳೆಲ್ಲ ಚೆನ್ನಾಗಿರ್ತೀರಾ, ಚಿಂತೆ ಬೇಡ ಅನ್ನುವಂಥದ್ದು ಇದೆ. ಓಕೆ. ಸೊ 5ರಲ್ಲಿ ಯಾವ್ದು ಬೇಕಾದರೂ ಆಯ್ಕೆ ಮಾಡ್ಕೊಳ್ಳಿ, 5ನ್ನು ಬೇಕಾದರೂ ಆಯ್ಕೆ ಮಾಡ್ಕೊಳ್ಳಿ. ಮೊದಲನೇದು ಎಸ್, ಪ್ರೊಟೆಕ್ಷನಿಗೆ ರೆಡಿ ಮಾಡ್ಕೊಳ್ಳಿ. ಸಮಥಿಂಗ್ ಏನೋ ದೊಡ್ಡ ಮಟ್ಟದಲ್ಲಿ ಆಗತ್ತೆ. ರಾತ್ರಿ ಕಳೆದು ಬೆಳಗಾಗೋದ್ರಲ್ಲಿ ಅಥವಾ ಬೆಳಗ್ಗೆ ಅಷ್ಟರಲ್ಲಿ ಹೋಲ್ ನೈಟಲ್ಲಿ ನಾವು ರೆಡಿ ಆಗಿರಬೇಕು. ಪ್ರೊಟೆಕ್ಷನಿಗೆ ಎಲ್ಲ ರೀತಿಲೂ ಎಲ್ಲರಿಗೂ ಊಟ, ತಿಂಡಿ, ಆಹಾರ, ವಸ್ತು, ಸೌಲಭ್ಯ, ವಸತಿ ಇದೆಲ್ಲವನ್ನು ಕೂಡ ನಾವು ರೆಡಿ ಮಾಡ್ಕೊಂಡಿರ್ಬೇಕು ಅನ್ನುವಂಥದ್ದು ಇದೆ. ಯಾರಿಗೆ ಅಂತ ಗೊತ್ತಿಲ್ಲ. ಜೊತೆಗೆ ಅರಮನೆಯ ಮೈಸೂರು ಅರಮನೆ ಏನಿದೆ ಅಲ್ಲಿ ಬೆಂಕಿ ಅವಘಡ ದೊಡ್ಡ ಮಟ್ಟದಲ್ಲಿ ಆಗತ್ತೆ. ಅವರೆಲ್ಲ ಮುಂದಿನ ಅರಮನೆಗೆ ಶಿಫ್ಟ್ ಆಗ್ತಾರೆ. ಸಮಥಿಂಗ್ ಏನೋ ಆ ಥರದ್ದು ಇದೆ ಇಲ್ಲಿ. ಅದಕ್ಕೂ ಕೂಡ ಹುಷಾರಾಗಿರಿ. ಮತ್ತೆ ಜಾಗತಿಕ ಮಟ್ಟದಲ್ಲೂ ಕೂಡ ಭಾರತಕ್ಕೆ ಸಂಬಂಧಪಟ್ಟಂಗೂ ಕೂಡ ಹುಷಾರಾಗಿರಿ ಅನ್ನುವಂಥದ್ದು ಇದೆ. ಜೈಪುರದಲ್ಲಿ ಒಂದಷ್ಟು ದೊಡ್ಡ ಮಟ್ಟದ ರೆಸ್ಕ್ಯೂ ಆಪರೇಷನ್ಗೆ ತಯಾರಾಗಿ ಅನ್ನುವಂಥದ್ದು ಕೂಡ ಇದೆ. ಸೊ ಸಮಥಿಂಗ್ ಈಸ್ ವೆರಿ ಬಿಗ್ ಏನೋ ನಡೆಯುತ್ತೆ, ಅದಕ್ಕೆ ರಕ್ಷೆ ಬೇಕು, ಪ್ರೊಟೆಕ್ಷನಿಗೆ ಪ್ರಿಪೇರ್ ಆಗಿ ಅನ್ನುವಂಥದ್ದು ಕೂಡ ಇದೆ. ದ ಟೈಮ್ ಆಫ್ ಡೆತ್, ಎಸ್, ಡೆಫಿನೆಟ್ಲಿ. ಸೊ ಅಂತಿಮ ಕಾಲ ಅಥವಾ ಯುಗದ ಅಂತಿಮ ಇರ್ಬೋದು, ಯುಗದ ಅಂತಿಮ ಇರ್ಬೋದು ಅಥವಾ ಸಮಥಿಂಗ್ ಏನೋ ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇಡ್ತು ಅಂತಾರಲ್ಲ, ಹಂಗೆ ಏನೋ ಒಂದು ವಿನಾಶಕಾಲೆ ವಿಪರೀತ ಬುದ್ಧಿ ಮಾಡ್ತಿದ್ದೀರಾ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಎಲ್ಲೋ ಪ್ರಯಾಣ ಹೊರಡಕ್ಕಿಂತ ಮುಂಚೆ ಯೋಚನೆ ಮಾಡಿ ನಿರ್ಧಾರ ತಗೊಂಡು ಮುಂದುವರಿರಿ. ಮುಂದೆ ಆಗುವಂತ ಅನಾಹುತಕ್ಕೆ ನೀವೇ ಕಾರಣ ಆಗಿರ್ತೀರಾ. ಹಾಗಾಗಿ ಪ್ರಯಾಣಕ್ಕೆ ಮುಂಚೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಇಲ್ಲಾಂದ್ರೆ ಸ್ವಲ್ಪ ಸಮಯ ಅಪಾಯ ಆಗುವಂಥದ್ದು ಇದೆ. ಏನೋ ಒಂದು ರಿಲೇಶನ್ಶಿಪ್ ಎಂಡ್ ಆಗಬಹುದು, ಸಿಚುವೇಶನ್ ಎಂಡ್ ಆಗಬಹುದು, ಅಥವಾ ಯಾರೋ ಇಲ್ಲವಾದ್ರು ಅನ್ನುವಂಥ ಸುದ್ದಿ ಕೂಡ ನಾವು ಕೇಳಬಹುದು ಅನ್ನುವಂಥದ್ದು ಇದೆ. ಸೊ ಎಲ್ಲ ಖಾಲಿಯಾಗಿ ಒಬ್ಬರೇ ಉಳ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಂಗನ್ಸಲ್ಲಿ ಮೊನ್ನೆನೂ ಕಾಗೆ ಕಾಣಿಸ್ತು. ಸೊ ಮುಂಚೆ ಒಂದ್ಸತಿ ಕಾಣಿಸಿ ಒಬ್ರದ್ದು ಡೆತ್ ಆಯ್ತು. ಈಗೂ ಕಾಣಿಸಿದೆ. ಇನ್ಯಾರ್ದು ಡೆತ್ ಸುದ್ದಿ ಕೇಳ್ತೀನೋ ಗೊತ್ತಿಲ್ಲ. ಮೇ ಬಿ ಇದೆರಡು 3 ಕಾರ್ಡು ನಂಗೆ ಅನ್ನಿಸ್ತಾ ಇದೆ ನಂಗೆ. ಸೊ ನನಗೆ ನಾನು ರಕ್ಷೆ ಹಾಕ್ಕೊಳ್ಬೇಕು. ಸೊ ನನ್ನನ್ನ ಇಲ್ಲ ಅನ್ಸುವಂತ ಪ್ರಯತ್ನ ನಿರಂತರವಾಗಿ ನಡೀತಾ ಇರುತ್ತೆ. ಪಾಪ ಏನ್ ಮಾಡಿದೀನೋ ಗೊತ್ತಿಲ್ಲ. ಬದುಕಿದ್ರೆ ಹೆಂಗೋ ಅವ್ರನ್ನ ಕ್ಷಮಿಸ್ಬೋದು. ಸತ್ಮೇಲೆ ಹೇಗೆ ಕ್ಷಮಿಸಕ್ಕಾಗತ್ತೆ, ಅದನ್ನ ಅವ್ರು ಯೋಚನೆ ಮಾಡ್ಬೇಕು ಅಲ್ವಾ? ಅವ್ರು ಯೋಚನೆ ಮಾಡ್ಕೊಳ್ಳಿ. ಶನಿ ಮಹಾತ್ಮನ ಆಶೀರ್ವಾದನ ಪಡ್ಕೊಳ್ಳಿ. ಪಾರಿವಾಳಗಳ ಮೇಲೆ ಕುತ್ಕೊಂಡ್ ಬರೋ ದೇವ್ರು ಯಾವುದು ನಂಗೆ ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ನಂಗೆ ಇದು ಶನಿ ಮಹಾತ್ಮರ ಎನರ್ಜಿ ಇದೆ. ಸೊ ಶನಿ ಶಾಂತಿ ಮಾಡ್ಕೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ವೆರಿ ಫಿಶಿ ಆ ಥರ ಎನರ್ಜಿ ಇದೆ. ವಾವ್. ಸೊ ನೋಡಿ, ರಾಧಾ ಕೃಷ್ಣ ಇದ್ದಾರೆ. ರಾಧಮ್ಮ ಕೃಷ್ಣ ಇಬ್ರು ಒಂದೇ ಅಂತ ಹೇಳ್ತೀವಿ. ಸೊ ಅವರು ಇಂಟರ್ನಲ್ ನಿಮ್ಮ ಇನ್ನಂಡಿಯನ್ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಹಳಸಿನ ಮರದಲ್ಲಿ ಏನೋ ದುಷ್ಟಶಕ್ತಿಗಳು ಇದೆ, ಅದನ್ನ ಏನ್ ಮಾಡ್ತೀರಾ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಜಾಗ ಖರೀದಿ ಮಾಡ್ತೀರಾ, ಅಲ್ಲಿ ಒಂದು ವೃಕ್ಷದ ಕೆಳಗೆ ಭಗವಂತ ನೆಲೆಸಿದ್ದಾನೆ ಅನ್ನುವಂಥದ್ದು ಕೂಡ ಇದೆ. ಅರ್ಧನಾರೀಶ್ವರ ರಾಧಾಕೃಷ್ಣ, ಶಿವ ಪಾರ್ವತಿ ಇಬ್ರು ಇಂಪಾರ್ಟೆಂಟ್ ಇದ್ದಾರೆ. ಸೊ ಎಸ್, ಖಂಡಿತವಾಗ್ಲೂ ಒಂದು ಡ್ಯುಯಲ್ ಪರ್ಸ್ನಾಲಿಟಿ ಅಂತ ಅನ್ಕೊಂಬೇಡಿ. ಸೊ ಇನ್ನೊಂದೇನು ಎನರ್ಜಿ ಬ್ಯಾಲೆನ್ಸಿಂಗ್ ಆಗಿ ಇದ್ದಾಗ ಹಾಗೇನೆ ಎರಡೆರಡು ಥರ ಯೋಚನೆ ಮಾಡ್ತಾ ಇರ್ತೀವಿ. ಆ ಥರದ ಎನರ್ಜಿಗೆ ನೀವು ಬರ್ತೀರಾ. ಕುಂಡಲಿನಿ ಶಕ್ತಿ ಆಕ್ಟಿವೇಟ್ ಆಗತ್ತೆ. ಜೊತೆಗೆ ಶಿವಶಕ್ತಿಯರ ಆರಾಧನೆ, ರಾಧಾಕೃಷ್ಣರ ಆರಾಧನೆಯಿಂದ ನಿಮ್ಮ ಪ್ರೇಮ ಜೀವನ, ನಿಮ್ಮ ದಾಂಪತ್ಯ ಜೀವನ ಎಲ್ಲವೂ ಕೂಡ ಚೆನ್ನಾಗಾಗುತ್ತೆ. ಜೊತೆಗೆ ನಿಮ್ಮ ಕುಂಡಲಿನಿ ಶಕ್ತಿ ಜಾಗೃತಿ ಆಗೋದ್ರ ಜೊತೆಗೆ ನಿಮ್ಮ ಯೋಗಿಕ್ ಲೈಫ್ ಕೂಡ ತುಂಬಾ ಚೆನ್ನಾಗಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ 5ನೇದು ಯಾರು ಆಯ್ಕೆ ಮಾಡಿದ್ದೀರಾ, ಸೋರ್ಸ್ ಆಫ್ ಎವ್ರಿಥಿಂಗ್. ಎಲ್ಲಾನು ಗೊತ್ತಿರುವಂತ ಭಗವಂತ ಸುಮ್ಮನೆ ಕೂತಿಲ್ಲ, ಎಲ್ರನ್ನೂ ರಕ್ಷಣೆ ಮಾಡ್ತಾನೆ. ಅವನಿಗೆ ಗೊತ್ತಿದೆ ಯಾರಿಗೆ ಯಾವಾಗ ಏನು ಕೊಡ್ಬೇಕು ಅಂತ. ಸೊ ಹಾಗಾಗಿ ಎಲ್ಲದರ ಮೂಲ ಭಗವಂತ. ಭಗವಂತ ನಿಮ್ಗೆ ಏನ್ ಕೊಡ್ಬೇಕು ಅದನ್ನ ಕೊಡ್ತಾನೆ, ಎಲ್ರನ್ನ ರಕ್ಷಿಸ್ತಾನೆ ಅನ್ನುವಂಥದ್ದು ಇದೆ. ಮಳೆ ಬರೋದ್ರಲ್ಲಿ ಇದೆ ದೊಡ್ಡ ಮಟ್ಟದಲ್ಲಿ. ಸೊ ಅದಕ್ಕೂ ಕೂಡ ರಕ್ಷೆ ಇದೆ ಅನ್ನುವಂಥದ್ದು ಕೂಡ ಇದೆ. ಗೋವುಗಳ ರಕ್ಷಣೆ ಕಡೆ ಹೆಚ್ಚಿನ ಗಮನನ ಕೊಡಿ.
ಮರಗಳ ರಕ್ಷಣೆ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಯಾರೋ ಇಲ್ಲಿ ಮಂಡಲ ಆರ್ಟ್ ಮಾಡಿ ಹೆಸರು ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಯು ಆರ್ ಇನ್ ಹೈಲಿ ಪ್ರೊಟೆಕ್ಷನ್ ಅಲ್ಲಿ ಇದ್ದೀರಾ, ಹೈಲಿ ಪ್ರೊಟೆಕ್ಟೆಡ್ ಇದ್ದೀರಾ. ಇಷ್ಟ ಆದರೆ ಎಲ್ಲರೂ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಕಮೆಂಟಲ್ಲಿ ಬರೀರಿ. ಸೊ ನಿಮ್ಮ ಜೀವನದ ಸಮಸ್ಯೆ ಏನಿದೆ ಬರ್ದಿಡಿ. ಗಣೇಶ, ಕೃಷ್ಣ, ಸರಸ್ವತಿ, ಶಿವಶಕ್ತಿ, ರಾಧಾಕೃಷ್ಣ, ಆಂಜನೇಯ ಎಲ್ಲರೂ ಕಾಪಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ವಾಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೊತೆಗೆ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಭಗವಂತ ನಿಮ್ಮನ್ನ ಚೆನ್ನಾಗಿಟ್ಟಿರಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಆರೋಗ್ಯದಿಂದ ಕ್ಷೇಮ ಸ್ಥೈರ್ಯದಿಂದ ಇರಲಿ ಅಂತ ಕೇಳ್ಕೊಳ್ತೀನಿ. ಸುಖ ಶಾಂತಿ ನೆಮ್ಮದಿ ನಿಮ್ಮ ಜೀವನದಲ್ಲಿ ಇರಲಿ. ಫೈನಾನ್ಷಿಯಲಿ ಸಕ್ಸಸ್ ಹೆಚ್ಚು ಬರಲಿ. ಶತ್ರು ಬುದ್ಧಿಗಳೆಲ್ಲವೂ ಕೂಡ ನಾಶ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಗುರುವಿನ ಪಾದಾರವಿಂದಕ್ಕೆ ರೀಡಿಂಗನ್ನು ಸಮರ್ಪಣೆ ಮಾಡ್ತೀನಿ. ಟೇಕ್ ಕೇರ್, ಬಾಯ್, ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಟೇಕ್ ಕೇರ್.